ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ಒಂದು ಬ್ಯೂಟಿಫುಲ್ ಆಗಿರೋಂಥ ರೀಡಿಂಗ್ ಆಗಿರುತ್ತೆ. ಇದೊಂದು ಸ್ಪೆಷಲ್ ರೀಡಿಂಗ್. ಓಕೆ, ನಿಮ್ಮ ಪರ್ಸನ್ ಇವತ್ತು ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ, ಪ್ರೇಮಿಗಳ ದಿನದಂದು ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಈ ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರಿಗೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈ ಒಂದು ರೀಡಿಂಗ್ನ ತುಂಬ ಜನ ಕೇಳ್ತೀರಾ ಬರೀ ಪ್ರೇಮಿಗಳಿಗೆ ಮಾತ್ರನಾ ಅಂಥೇಳಿ. ಈ ಒಂದು ರೀಡಿಂಗ್ ಇವತ್ತೇನು ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ಪ್ರೇಮಿಗಳಿಗೆ ಮಾತ್ರನೇ ಆಗಿರುತ್ತೆ. ಓಕೆ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಆ್ಯಂಡ್ ತುಂಬ ದಿನಗಳಾಯಿತು ನಿಮ್ಮ ಪರ್ಸನ್ ಜೊತೆಗೆ ಮಾತಾಡ್ದೇ, ಅವ್ರ ಬಗ್ಗೆ ಏನು ಆಗ್ತಿದೆ ಈ ಪ್ರೀತಿಯಲ್ಲಿ ತಿಳ್ಕೊಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇರುತ್ತೆ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್, ನೀವು ಯಾವೊಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ, ಫೋಟೋನ ನೋಡಿ, ಆ್ಯಂಡ್ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಎಸ್, ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಎಸ್, ಓಕೆ. ಅವರು ಈ ಕ್ಷಣದಲ್ಲಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಅವ್ರಿಗೆ ಅನ್ನಿಸ್ತಾ ಇದೆ, ಹೇಗಪ್ಪ ಈ ಫೀಲಿಂಗ್ನ ನಾನು ತಡ್ಕೊಳ್ಳೋದು ಅಂತ. ಏನೋ ಇಲ್ಲಿ ಅವರಿಗೊಂಥರ ಈ ಕಡೆ ಕಳ್ಕೊತಾ ಇದ್ದೀನಿ ಅಂತ ಒಂದು ಫೀಲಿಂಗ್ ಇದ್ದರೆ, ಅಥವಾ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದು ಫೀಲಿಂಗ್ ಇದ್ದರೆ, ಈ ಕಡೆ ನನ್ನ ಲೈಫಲ್ಲಿ ಇನ್ಯಾವತ್ತೂ ಸಿಗೋದೇ ಇಲ್ವಾ ಅನ್ನೋವಂಥ ಫೀಲಿಂಗ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಈ ವ್ಯಕ್ತಿ ಇನ್ಯಾವತ್ತೂ ನನ್ನ ಲೈಫಿಗೆ ಬರೋದೇ ಇಲ್ವಾ, ಸಿಗೋದೇ ಇಲ್ವಾ, ಇವತ್ತಿಗೆ ಲಾಸ್ಟ್ ಆಗಿಬಿಡ್ತಾ ಅನ್ನೋದ್ರ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಅವರಿಗೆ. ಪ್ರತಿ ಕ್ಷಣ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ನಿಮ್ಮ ನೆನಪು, ನಿಮ್ಮ ಮಾತು, ನಿಮ್ಮ ನಗು ಅವರಿಗೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಎನರ್ಜಿ ಪ್ರಕಾರ ತುಂಬ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಓಕೆ, ಬ್ಯಾಡ್ಲಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಅವರ ಫ್ರೆಂಡ್ಸ್ ಏನೋ ಅವ್ರ ಪಾರ್ಟ್ನರ್ ಜೊತೆ ಖುಷಿ ಇರೋದನ್ನು ನೋಡಿ ಅವರನ್ನು ನೋಡ್ಕೊಳ್ತಾ ನಿಮ್ಮನ್ನು ಅವ್ರು ಇಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರೆ. ಅವರೆಲ್ಲ ಹ್ಯಾಪಿಯಾಗಿದ್ದಾರಲ್ಲ ಅವರು ಪಾರ್ಟ್ನರ್ ಜೊತೆಗೆ, ನನ್ನ ಲೈಫ್ ಯಾಕೆ ಈ ಥರ ಆಗಿಬಿಡ್ತು ಅಂತ ಅವರಿಲ್ಲಿ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಯಾಡ್ಲಿ ನಿಮ್ಮನ್ನಂತೂ ಮಿಸ್ ಮಾಡ್ಕೊಳ್ತಿದ್ದಾರೆ, ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಒಂದು ಅವಕಾಶಕ್ಕೋಸ್ಕರ ಇಲ್ಲೆಲ್ಲೋ ಒಂದು ಕಡೆ ಅವರು ಕಾಯ್ತಾ ಇದ್ದಾರೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ಇಲ್ಲಿ ಏನೋ ಒಂದು ಬ್ಲಾಕೇಜಸ್ ಕೂಡ ಇಲ್ಲಿ ಕಾಣಿಸ್ತಿದೆ. ಓಕೆ, ಏನೋ ಬ್ಲಾಕೇಜಸ್ ಇದೆ ಇಲ್ಲಿ. ಫ್ಯಾಮಿಲಿ ಬ್ಲಾಕೇಜಸ್ ಇರ್ಬೋದು, ಅಥವಾ ಅವರಲ್ಲೇ ಬ್ಲಾಕೇಜಸ್ ಇರ್ಬೋದು, ಭಯ ಇರ್ಬೋದು, ಫಿಯರ್ ಅವ್ರಿಗೆ ಇಲ್ಲಿ ಕಾಡ್ತಾ ಇದೆ. ಮುಂದೆ ಫ್ಯೂಚರ್ನ ನೆನ್ಪು ಮಾಡ್ಕೊಂಡು ಈ ಕ್ಷಣನ ಅವ್ರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅವ್ರು ನಿಮ್ಮನ್ನು ಬಿಟ್ಕೊಡ್ತಾ ಇದ್ದಾರೆ. ಇನ್ ಫ್ಯೂಚರ್ ಅವ್ರು ನೆನ್ಪು ಮಾಡ್ಕೊಂಡು ಇವಾಗ ಅವರು ತುಂಬಾ ಸಫರ್ ಪಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರು ದೂರ ಆಗಲಿಕ್ಕೂ ಅಥವಾ ನಿಮ್ಮಿಂದ ಅವರು ಸಪ್ರೇಷನ್ ಅಂತ, ಬ್ರೇಕಪ್ ಅಂತ ಹೇಳೋದಕ್ಕೂ ಇಲ್ಲಿ ಏನೋ ಕಾರಣ ಇದೆ. ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲ್ಲ ಅಥವಾ ಒಪ್ತಾ ಇಲ್ಲ. ಓಕೆ, ಕ್ಯಾಸ್ಟ್ ಇಶ್ಯೂಸ್ ಇದೆ, ಅಥವಾ ಇಲ್ಲಿ ತುಂಬಾ ಸಂಪ್ರದಾಯಸ್ಥ ಕುಟುಂಬ ಇರ್ಬೋದು. ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಲವ್ ಮ್ಯಾರೇಜ್ ಎಲ್ಲ ಯಾರೂ ಒಪ್ಪಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಲವ್ ಮ್ಯಾರೇಜ್ ಆಗಿಲ್ಲ, ನಾನೇ ಫಸ್ಟ್ ಈ ಥರ ಲವ್ ಮ್ಯಾರೇಜ್ ಆದರೆ, ಸೊ ಹಾಗಾಗಿ ನಾನು ಇದನ್ನು ಮನೇಲಿ ಹೇಳಲಿಕ್ಕಾಗಲ್ಲ, ಕಷ್ಟಪಡ್ತಾ ಇದ್ದೀನಿ, ಆ ಥರದಲ್ಲಿ ನಿಮಗೆ ರೀಸನ್ ಹೇಳಿದ್ದಾರೆ. ಇಲ್ಲ, ಅವ್ರ ಮನಸ್ಸಲ್ಲಿ ತುಂಬ ಕೊರಗ್ತಾ ಇದ್ದಾರೆ. ಈ ಕಡೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೂ ಆಗ್ತಾ ಇಲ್ಲ, ನೀವು ಬೇಕು ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ. ಓಕೆ,
ಇಲ್ಲಿ ತುಂಬ ಜನ ದೇವ್ರ ಹತ್ರ ಪ್ರೇನೂ ಮಾಡ್ತಾ ಇರ್ಬೋದು. ನಿಮ್ಮ ಪರ್ಸನ್ ಕೂಡ ಇಲ್ಲಿ ಪ್ರೇ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ದಾರಿ ತೋರಿಸಿ, ಹೇಗಾದರೂ ಮಾಡಿ ನಾವಿಬ್ಬರನ್ನ ಒಂದು ಮಾಡಿ, ಆ ಥರ ಇಲ್ಲಿ ಏನೋ ಪ್ರೇ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಟೋಟಲಿ ಈ ಒಂದು ಲವ್ ಒಂದು ಟ್ರೂ ಲವ್ ಅಂತಲೇ ಇಲ್ಲಿ ಕಾಣಿಸ್ತಿದೆ. ತುಂಬ ಪಾಸಿಟಿವ್ ವೈಬ್ಸ್, ತುಂಬಾ ಪಾಸಿಟಿವ್ ವೈಬ್ಸ್ ಕಾಣಿಸ್ತಿದೆ. 7 ನಂಬರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. 7 ಡೇಟ್ ಆಫ್ ಬರ್ತ್ 7 ಇರ್ಬೋದು, ನೀವು ಮೀಟ್ ಮಾಡಿದಂಥ ಡೇಟ್ 7 ಇರ್ಬೋದು, ಅಥವಾ 7 o'clock ನೀವು ಮೀಟ್ ಮಾಡ್ತಿರ್ಬೋದು, ಅಥವಾ ಕಾಲ್ ಮಾಡಿ ಮಾತಾಡುವಂಥದ್ದು ಇಲ್ಲಿ. ಓಕೆ, 24/7 ನೀವು ಅವ್ರ ಜೊತೆ ಫೋನ್ ಕಾಲಲ್ಲೇ ಇದ್ರಿ ಅಂತ ಕಾಣಿಸ್ತಿದೆ. ಅದೆಲ್ಲದನ್ನು ಅವ್ರು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ, ಇಲ್ಲಿ ನೀವು ಕೂಡ ಟ್ಯಾರೋ ರೀಡಿಂಗ್ ಮಾಡ್ತಾ ಇರೋವಂಥರಾಗಿರ್ಬೋದು, ಅಥವಾ ಸ್ಪಿರಿಚುವಲಲ್ಲಿ ತುಂಬ ಇಂಟ್ರೆಸ್ಟ್ ಇರೋವಂಥರಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವಂಥದ್ದು, ಅಥವಾ ಸಮಥಿಂಗ್ ಇಲ್ಲಿ. ಓಕೆ, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥದ್ದು, ಕ್ರಿಯೇಟಿವ್ ಜಾಬಲ್ಲಿರುವಂಥದ್ದು, ಎಡಿಟಿಂಗ್, ಆ ಥರ ಏನೋ ಸಮಥಿಂಗ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ವಿಡಿಯೋ ಎಡಿಟಿಂಗ್ ಮಾಡುವಂಥದ್ದು ಇರ್ಬೋದು, ಅಥವಾ ಫೋಟೋ ಎಡಿಟಿಂಗ್ ಮಾಡುವಂಥದ್ದು ಇರ್ಬೋದು, ಸಮಥಿಂಗ್ ಇಲ್ಲಿ ಎಡಿಟಿಂಗ್ ಅನ್ನೋವಂಥದ್ದೇನೋ ಬರ್ತಾ ಇದೆ, ಚಾನಲೈಸ್ ಆಗ್ತಾ ಇದೆ. ಓಕೆ, ಎಸ್, ನೋಡಿ ಇನ್ಫಿನಿಟಿ ಸೈನ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಐ ಡೋಂಟ್ ನೋ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತೇಳಿ. ಇಲ್ಲಿ ನೋಡಿ, ಸಿ ದಿಸ್ 1 minute. ಎಸ್, ನೋಡಿ ಇಲ್ಲಿ ಇನ್ಫಿನಿಟಿ ಸೈನ್. ಏನೋ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಒಂದು ಯೂ ಟರ್ನ್ ತಗೊಳ್ಳೋವಂಥ ಚಾನ್ಸಸ್ ಇಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಓಕೆ, ಈ ಒಂದು ವ್ಯಾಲೆಂಟೈನ್ಸ್ ಡೇ ಆದಮೇಲೆ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು, ಆಗಿದ್ದಾಯಿತು ಮತ್ತೆ ನಾವು ಸರಿಯಾಗೋಣ, ಓಕೆ, ಮತ್ತು ರಿಲೇಶನ್ಶಿಪ್ನಾಗ ನಾವು ಕಂಟಿನ್ಯೂ ಮಾಡೋಣ. ಎಸ್, ಎಲ್ಲೋ ಒಂದು ಕಡೆ ಇನ್ಫಿನಿಟಿ ಕಾಣಿಸ್ತಿರೋದ್ರಿಂದ ಪಾಸಿಟಿವ್ ವೈಬ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಫ್ಯಾಮಿಲಿ ಮೆಂಬರ್ಸ್ನ ಅಥವಾ ನಿನಗೋಸ್ಕರ ನಾನು ಏನು ಬೇಕಾದರೂ ರಿಸ್ಕ್ ತೊಗೊಂಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಆ ಥರ ಇಲ್ಲ ಅವ್ರು ಇನ್ನೇನು ಸಮಥಿಂಗ್ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಕೆಲವೊಬ್ಬರು ಪರ್ಸನ್ ಇಲ್ಲಿ ಆಲ್ರೆಡಿ ಇಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತಲೂ ಕಾಣಿಸ್ತಿದೆ. ಈ ಥರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅಥವಾ ಈ ಥರ ನನ್ನ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಈ ಥರ ಮಾಡಿದರೆ ನನ್ನ ಪ್ರೀತಿ ಉಳಿಯತ್ತೆ ಅನ್ನೋವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರೀತಿನ ಉಳಿಸ್ಕೊಳ್ಳೋ ಬಗ್ಗೆ ಇಲ್ಲಿ ನಿಮ್ಮ ಪರ್ಸನ್ ಆ ಒಂದು ಯೋಚನೆಯಲ್ಲಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಅವರ ಯೋಚನೆಯಲ್ಲಿ ಐ ಮಿಸ್ ಯು ಅನ್ನೋವಂಥದ್ದು ಬರ್ತಾ ಇದೆ, ಹೇಗಿದೆಯಾ ಅನ್ನೋವಂಥದ್ದು. ಓಕೆ, ಇಲ್ಲಿ ನಿಮಗೂ ಆ ಪ್ರಶ್ನೆ ಬರ್ತಾ ಇರ್ಬೋದು, ನಿಮ್ಮ ಪರ್ಸನ್ಗೂ ಆ ಥರ ಪ್ರಶ್ನೆ ಬರ್ತಿದೆ. ಹೇಗಿದೆಯಾ, ಇಲ್ಲಿ ನೀವು ಒಂದು ಕಾಂಟ್ಯಾಕ್ಟಲ್ಲಿದ್ದಾಗ, ಪ್ರೀತಿಲಿದ್ದಾಗ 1 ನಿಮಿಷನೂ ಕೂಡ ಬಿಟ್ಟಿರ್ದಿರೋಂಥ ವ್ಯಕ್ತಿ, ಒಂದಿನ ಕಾಲ್ ಮಾಡಿಲ್ಲ, ಒಂದಿನ ಮೆಸೇಜ್ ಮಾಡಲಿಲ್ಲ ಅಂದರೆ ಏನೋ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಫೀಲ್ ಮಾಡ್ತಿದ್ದಂಥ ವ್ಯಕ್ತಿ, ಇಷ್ಟು ದಿನ ಮಾತಾಡ್ದೇ, ಇಷ್ಟು ದಿನ ಕಾಂಟ್ಯಾಕ್ಟ್ ಮಾಡ್ದೇ, ಒಬ್ರನ್ನೊಬ್ರು ನೋಡ್ದೇ ಇರುವಂಥದ್ದು ದಿನಗಳು, ಹೌದಾ ಇದು ನಿಜವಾಗ್ಲೂ ಈ ಥರ ನಮ್ಮ ಲೈಫಲ್ಲಿ ನಡೀತಿರೋದು ಹೌದಾ, ಆ ಥರ ಅವ್ರಿಗೆ ಯೋಚನೆ ಮಾಡ್ತಿದ್ದಾರೆ. ಸಮಥಿಂಗ್ ಅವರಿಗೆ ಪಾಸ್ಟ್ ಫ್ಯೂಚರ್ ಎಲ್ಲ ಅವ್ರಿಗೆ ಲೈಫಲ್ಲಿ ಮಿಕ್ಸ್ ಆಗ್ತಿದೆ ನಿಮ್ಮ ಪರ್ಸನಿಗೆ ಅಂತೇಳಿ ಕಾಣಿಸ್ತಿದೆ. ಓಕೆ, ಎಸ್, ಅವರು ಫುಲ್ ಬ್ಲ್ಯಾಂಕ್ ಆಗಿದ್ದಾರೆ. ಈ ಒಂದು ಕ್ಷಣ ಅವರು ಫುಲ್ ಬ್ಲ್ಯಾಂಕ್ ಆಗಿದ್ದಾರೆ. ಓಕೆ, ಅವಕಾಶಕ್ಕೋಸ್ಕರ ಅವರು ಇಲ್ಲಿ ಕಾಯ್ತಾ ಇರುವಂಥದ್ದು. ಎಸ್, ಇಲ್ಲಿ ಓಕೆ, ವೃಷಭ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು, ತುಲಾ ರಾಶಿ, ಕನ್ಯಾ ರಾಶಿ, ಮೀನರಾಶಿ, ಓಕೆ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇನ್ಫಿನಿಟಿ 8 ನಂಬರ್, 8 hours, 8 minutes ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಇನ್ಫಿನಿಟಿ ಅನ್ನುವಂಥದ್ದು ತುಂಬ ಹ್ಯಾಪ್ಟ್ ಆಗ್ತಾ ಇದೆ. ಓಕೆ, ನಿಮ್ಮ ಲವ್ ಲೈಫಲ್ಲಿ ಸಮಥಿಂಗ್ ಟರ್ನಿಂಗ್ ಪಾಯಿಂಟ್ ಅಂತೂ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋದು, ಅಥವಾ ನಿಮ್ಮ ಒಂದು ಲವ್ ಲೈಫಿಗೆ ಯೂನಿವರ್ಸ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ನಿಮಗೆ ಸಪೋರ್ಟ್ ಮಾಡ್ತಿರೋವಂಥದ್ದು, ನೀವು ನಂಬಿರೋವಂಥ ದೇವರೆಲ್ಲೋ ಒಂದು ಕಡೆ ನಿಮಗೆ ಸಪೋರ್ಟ್ ಮಾಡ್ತಿರೋವಂಥದ್ದು. ಎಸ್, ಡೆಫಿನೆಟ್ಲಿ. ಓಕೆ, ಸ್ಟ್ರಾಂಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿರ್ಬೋದು, ಆ ವ್ಯಕ್ತಿ ಬೇಕೇ ಬೇಕು ನನ್ನ ಲೈಫಿಗೆ ಅಂತ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಆ ಪ್ರಾರ್ಥನೆಗೆ ನೀವು ನಂಬಿರೋವಂಥ ದೇವರು, ನಿಮ್ಮ ಪರ್ಸನ್ ನಂಬಿರೋವಂಥ ದೇವರು ಎಲ್ಲೋ ಒಂದು ಕಡೆ ಸಾಥ್ ಕೊಡುವಂಥದ್ದು, ಅಂದರೆ ಒಂದು ಸಪೋರ್ಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಂಗ್ರ್ಯಾಚುಲೇಷನ್.
ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡಿ. ಓಕೆ, ಎಸ್ ಲೆಟರ್, ಪಿ ಲೆಟರ್, ಡಿ ಲೆಟರ್, ಎ ಲೆಟರ್, ಕೆ ಲೆಟರ್, ಎಮ್, ಎನ್, ಬಿ, ಟಿ, ಆರ್. ಓಕೆ, ಎಕ್ಸ್ ಲೆಟರ್. ಇಲ್ಲಿ ಎಕ್ಸ್ ಪರ್ಸನ್ಗೋಸ್ಕರ ನೀವು ಇಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಎಕ್ಸ್ ಪರ್ಸನ್, ಎಸ್, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ನಿಮ್ಮ ಮಾತು ಹರ್ಟ್ ಆಗಿದೆ, ನಿಮ್ಮ ಮಾತು ತುಂಬಾ ಹರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅವಳು ಹೇಗೆ ಅಥವಾ ಅವನು ಹೇಗೆ ಈ ಥರ ಮಾತಾಡಿದ, ನನಗೆ ಹೇಗೆ ಈ ಥರ ಮಾತಾಡ್ಲಿಕ್ಕೆ ಮನಸ್ಸು ಬಂತು, ಇಷ್ಟು ಶಾರ್ಪಾಗಿ ಮಾತಾಡಲಿಕ್ಕೆ ಹೇಗೆ ಮನಸ್ಸು ಬಂತು. ಎಸ್, ಇಲ್ಲಿ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ರಿ, ತುಂಬ ಗೌರವ ಕೊಡ್ತಿದ್ರಿ ನಿಮ್ಮ ಪರ್ಸನ್ಗೆ. ಅವ್ರು ಇರ್ಬೋದು, ನೀವಿರ್ಬೋದು, ಒಬ್ರನ್ನೊಬ್ರಿಗೆ ಇಲ್ಲಿ ರೆಸ್ಪೆಕ್ಟ್ ತುಂಬಾ ಇತ್ತು. ಬಟ್ ಇಲ್ಲಿ ನಿಮ್ಮ ಪರ್ಸನ್ಗೆ ಇವಾಗ ಬರ್ತಿರೋಂಥ ಮೈಂಡಲ್ಲಿ ಬರ್ತಿರೋಂಥ ಯೋಚನೆ, ಅದು ಹೇಗೆ ಅಷ್ಟು ರೂಡಾಗಿ ನನ್ನ ಹತ್ರ ಬಿಹೇವ್ ಮಾಡಲಿಕ್ಕೆ ಹೇಗಾದರೂ ಮನಸ್ಸು ಬಂತು, ನಿಜವಾಗ್ಲೂ ಅದು ನನ್ನ ವ್ಯಕ್ತಿನೇನಾ, ನನ್ನ ಪರ್ಸನ್ನೇನಾ ಆ ಥರ ಬಿಹೇವ್ ಮಾಡಲಿಕ್ಕೆ, ಆ ಥರ ಸಮಥಿಂಗ್ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಏನೇ ಆಗಿರ್ಬೋದು, ಒಂದು ಫರ್ಗಿವ್ ಆ್ಯಂಡ್ ಒಂದು ಸಾರಿ ನಮ್ಮಿಬ್ಬರನ್ನ ಮತ್ತೆ ಒಂದು ಮಾಡುತ್ತೆ. ಐ ಬಿಲೀವ್ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಓಕೆ, ಎಸ್, ಮನೇಲಿ ಒಪ್ಪಿಸುವಂಥ ಪ್ರಯತ್ನನೂ ಕೂಡ ಇಲ್ಲಿ ಕೆಲವೊಬ್ರು ಪರ್ಸನ್ ಮಾಡ್ತಾ ಇದ್ದಾರೆ. ಹಠ ಮಾಡ್ತಿರೋವಂಥದ್ದು, ಮನೆಯಲ್ಲಿ ಹಠ ಮಾಡಿ ಆದ್ರೂ ಅಥವಾ ಹೇಗಾದರೂ ಒಪ್ಸಿನಾದರೂ ಈ ಒಂದು ಪ್ರೀತಿನ ಉಳಿಸ್ಕೊಂಡ್ಲೇಬೇಕು ಅನ್ನೋವಂಥ ಒಂದು ಚಾಲೆಂಜನ್ನ ತೊಗೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಓಕೆ, ವಿಕ್ಟ್ರಿ ಕಾರ್ಡ್. ಎಸ್, ನೋಡಿ 4, 5, 6 ಆಫ್ ಕಪ್ಸ್. ಓಕೆ, 11. ಎಸ್, ಎಲ್ಲೋ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು. ಯುನೋ, ಸಿ ದಿಸ್ 11. ಯುನೋ, ನೀವು ಟೈಮ್ನು ಕೂಡ ನೋಡ್ತಿರ್ಬೋದು, 11 ಟೈಮ್ ನೋಡ್ತಿರ್ಬೋದು, ಅಥವಾ ನೀವು ಈ ಒಂದು ರೀಡಿಂಗ್ನ ನೋಡ್ತಾನೆ ನೀವೆಲ್ಲಾದರೂ 11 ನಂಬರ್ನ ನೋಡ್ತೀರಾ. ಓಕೆ, ಸಮಥಿಂಗ್ ಇಲ್ಲಿ ಒಂದು ಯೂ ಟರ್ನ್ ಅಂತೂ ನಿಮ್ಮ ಲವ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಥಾಟ್ಸ್ ಎಲ್ಲೋ ಒಂದು ಕಡೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋಂಥ ಚಾಲೆಂಜ್ನ ತೊಗೊತಿದ್ದಾರೆ. ಆ್ಯಂಡ್ ಎಸ್, ನೋಡಿ ಇಲ್ಲಿ ರಿಗ್ರೆಟ್ ಫೀಲ್ ಆಗ್ತಿದೆ ಅವರಿಗೆ. ನಿಮ್ಮನ್ನು ಲೂಸ್ ಮಾಡಿಕೊಂಡೆ, ನಿಮ್ಮನ್ನು ಕಳ್ಕೊಂಡೆ ಅಂತ ಇಲ್ಲಿ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಸರಿಯಾಗಿ ಊಟ ನಿದ್ದೆ ಏನು ಮಾಡ್ತೇನೆ ಅವರಿಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿರುವಂಥದ್ದು. ಓಕೆ, ನೋಡಿ ಇಲ್ಲಿ ಅವರು ಡ್ರೀಮಲ್ಲಿ ಕೂಡ ನೀವು ಹೋಗ್ತಾ ಇರ್ಬೋದು. ಅವರಿಗೆ ಹೇಗಾಗಿದೆ ಅಂದರೆ ಮನಸ್ಸಿಗೆ ಪ್ರತಿ ಕ್ಷಣ ಚುಚ್ಚುತ್ತಾ ಇದೆ. ನಿಮ್ಮ ನೆನಪೆಲ್ಲ ಯಾವಾಗ ಆಗುತ್ತೆ ಆ ಕ್ಷಣ ಎಲ್ಲ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಂಡಾಗೆಲ್ಲ ಅವ್ರ ಮನಸ್ಸಿಗೆ ಏನೋ ಒಂಥರ ಚುಚ್ಚಿದಂಗೆ ಆಗುತ್ತೆ. ಯಾಕೆ ಈ ಥರ ಆಗ್ಬಿಡ್ತು ಲೈಫಲ್ಲಿ, ಇಷ್ಟು ಒಳ್ಳೆ ವ್ಯಕ್ತಿನ, ಇಷ್ಟು ಟ್ರೂ ಪರ್ಸನ್, ಸೋಲ್, ಬ್ಯೂಟಿಫುಲ್ ಸೋಲ್ನ ನಾನು ನನ್ನ ಲೈಫಲ್ಲಿ ಕಳ್ಕೊಳ್ತಾ ಇದ್ದೀನಲ್ಲ, ಆ ಥರ ಅವ್ರಿಗೆ ಇಲ್ಲಿ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಓಕೆ, ಮಧ್ಯರಾತ್ರಿಯಲ್ಲೆಲ್ಲ ಎಚ್ಚರಿಕೆ ಆಗಿಬಿಟ್ಟು ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಮಧ್ಯರಾತ್ರಿ ಎಚ್ಚರಿಕೆ ಆದರೆ ಅವರಿಗೆ ನಿಮ್ಮ ಯೋಚನೆನೇ ಬರುವಂಥದ್ದು. ಓಕೆ, ಎಸ್, ನೈಸ್ ರೀಡಿಂಗ್. ಕಿಂಗ್ ಆಫ್ ಸಾರ್ಡ್ಸ್, ಸಡನ್ ಚೇಂಜಸ್ ಇಲ್ಲಿ ನೋಡ್ತೀರಾ. ಓಕೆ, ಕಿಂಗ್ ಆಫ್ ಸಾರ್ಡ್ಸ್ ಬರ್ತಿದೆ ಇಲ್ಲಿ. ಕೆಲವೊಬ್ಬರಿಗೆ ಕನಸಲ್ಲಿ ಕೆಲವೊಂದು ಪ್ರಾಣಿಗಳನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಡನ್ ಆಗಿ ನಿಮ್ಮಿಬ್ಬರ ಮಧ್ಯೆ ಏನು ಬ್ರೇಕಪ್ ಆಗಿತ್ತು ಅದೇ ಥರನೇ ಸಡನ್ ಆಗಿ ಮತ್ತೆ ರಿಯೂನಿಯನ್ ಆಗ್ತೀರಾ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫಾಸ್ಟ್ ನೋಡಿ, ಇಲ್ಲಿ ಎಷ್ಟು ಅರ್ಜೆನ್ಸಲ್ಲಿ ನಿಮ್ಮ ಹತ್ರ ಅವ್ರು ಬರುವಂಥದ್ದು, ನಿಮ್ಮ ಲೈಫಿಗೆ ಮತ್ತೆ ರಿಟರ್ನ್ ತೊಗೊಂಬರಬೇಕು, ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು ನಾನು. ಆ್ಯಂಡ್ ಒಂದು ನೋಡಿ ಇಲ್ಲಿ ಜಯ ಅನ್ನೋಂಥದ್ದು, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಕೊಂಡಿರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ಸರ್ಪ್ರೈಸ್ ಅನ್ನೋದು ನಿಮಗೆ ಕೊಡ್ತಾ ಇದ್ದಾರೆ. ಏನೋ ಒಂದು ವಿಕ್ಟರಿ ಅಥವಾ ಏನೋ ಒಂದು ಗುಡ್ ನ್ಯೂಸ್ ನಿಮಗೆ ಹೇಳಬೇಕು, ಗುಡ್ ನ್ಯೂಸ್ನ ಹೇಳ್ತೀನಿ ಅಥವಾ ಸರ್ಪ್ರೈಸ್ ನಿಮಗೆ ಹೇಳಬೇಕು ಅಂತ ಇಲ್ಲಿ ಅವರು ತುಂಬ ಒಂದು ತುದಿ ಕಾಲಲ್ಲಿ ನಿಂತಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾರ್ಸ್, ಸಿ ದಿಸ್ ಹಾರ್ಸ್, ನೈಟ್ ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಸಾರ್ಡ್ಸ್. ಇಲ್ಲಿ ನೋಡಿ, ಇಲ್ಲಿಂದ ನೀವು ಒಂದು ಬಿಲೀವ್ ಮಾಡ್ತಿದ್ದೀರಾ ಅಥವಾ ಒಂದು ಪ್ರೇ ಮಾಡ್ತಿದ್ದೀರಾ ನನ್ನ ಪರ್ಸನ್ ಬರಬೇಕು ಅಂತ. ಈ ಕಡೆ ಅವರು ಕೂಡ ಅದೇ ಥರನೇ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಪರ್ಸನ್ ಬೇಕು ಅಂತ.
ಓಕೆ, ಇಬ್ಬರದು ಕೂಡ ಥಾಟ್ಸ್ ಒಂದೇ ಥರ ಇದೆ. ಸೊ ಇಲ್ಲಿ ನೆಗೆಟಿವ್ ಯೋಚನೆ ಮಾಡಬೇಡಿ. ಇಲ್ಲಿ ತುಂಬ ಜನಕ್ಕೆ ನೆಗೆಟಿವ್ ಯೋಚನೆ ಬರ್ತಿದೆ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೆಲ್ಲ ಆಯಿತು ಅಂತ ಹೇಳುವಾಗ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಸಾಕು, ಇನ್ನು ಈ ವ್ಯಕ್ತಿಗೋಸ್ಕರ ಕಾದು ಕಾದು ಸಾಕಾಯಿತು, ಈ ವ್ಯಕ್ತಿ ಇನ್ನೂ ಬರಲ್ಲ ನನ್ನ ಲೈಫಲ್ಲಿ. ಆ ಥರ ನೀವು ಡೆಸ್ಪ್ರೇಟ್ ಆಗ್ತಾ ಇದ್ದೀರಾ. ಡೋಂಟ್ ವರಿ ಡಿಯರ್ಸ್, ಡೋಂಟ್ ವರಿ. ಓಕೆ, ಟೈಮ್ ಎಲ್ಲದನ್ನು, ಎವ್ರಿಥಿಂಗ್ ಹೀಲ್, ಎಲ್ಲದನ್ನು ಟೈಮ್ ಹೀಲ್ ಮಾಡುತ್ತೆ. ನಿಮ್ಮ ಮನಸ್ಸಲ್ಲಿ ಹರ್ಟ್ ಇವಾಗ ಆಗಿರ್ಬೋದು, ಬೇಜಾರಾಗಿರ್ಬೋದು, ನೋವು ಇರ್ಬೋದು, ಅದೆಲ್ಲದು ಟೈಮ್ ಹೀಲ್ ಮಾಡೇ ಮಾಡುತ್ತೆ. ಓಕೆ, ಇಲ್ಲಿ ವಾಟರ್ ಸೈನ್ ಆ್ಯಂಡ್ ಫೈರ್ ಸೈನ್, ಏರ್ ಸೈನ್, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಕಮ್ಯುನಿಕೇಷನ್ ಆಗುವಂಥ ಚಾನ್ಸಸ್ ಇಲ್ಲಿದೆ. ಸಡನ್ನಾಗಿ ಕಾಲ್ ಮಾಡ್ಬೋದು. ಇಲ್ಲಿ 8 ಇನ್ಫಿನಿಟಿ ಅನ್ನೋಂಥದ್ದು ತುಂಬ ಚಾನಲೈಸ್ ಆಗ್ತಾಯಿತ್ತು ಕ್ಯಾಂಡಲ್ ವರ್ಕ್ಸಲ್ಲಿ. ಸಡನ್ ಕಮ್ಯುನಿಕೇಷನ್ ಬರ್ಬೋದು, ಸಡನ್ ಚೇಂಜಸ್ನ ನೋಡ್ತೀರಾ ನಿಮ್ಮ ಲವ್ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.